गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै ಶ್ರೀ ಗುರುವೇ ನಮಃ। ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ಪರಿವಾರದವರಿಗೆ ತಂದೆ ತಾಯಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಎಂದು ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು 2ನೇ ದಿನದ ರೇಖಿ ಲೆವೆಲ್ ಕ್ಲಾಸ್ಗೆ ನಿಮ್ಗೆ ಸ್ವಾಗತವನ್ನ ಕೋರ್ತೇನೆ. ಈ ದಿನ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಅವರು. ನಮಸ್ತೆ, ಹರೇ ರಾಮ ಹರೇ ಕೃಷ್ಣ. ಈ ದಿನ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ, ನಿನ್ನೆ ನಾವು ರೇಖಿ ಅಂತಂದ್ರೆ ಏನು, ರೇಖಿ ಇತಿಹಾಸ ಏನು, ಅದ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಈ ದಿನ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಈ ದಿನನೂ ಕೂಡ ನಮ್ಮ ಎನರ್ಜಿಯ ಸೆಂಟರ್ಸ್ ಗಳು ಯಾವ್ದಿರುತ್ತೆ, ಅದ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಒಂದೊಂದು ಮಾತನ್ನು ಕೂಡ ನೀವು ಗಮನ ಇಟ್ಟು ನೀವು ಧ್ಯಾನದಿಂದ ಕೇಳಿದಾಗ ನಿಮಗೆ ಅರ್ಧ ಗಂಟೆ ಸಮಯ ಕಾಲ ನಿಮ್ಮ ಎಲ್ಲ ಆಲೋಚನೆಗಳು ವಿಚಾರಗಳು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲವನ್ನು ಕೂಡ ಪಕ್ಕದಲ್ಲಿ ಇಟ್ಟು ನೀವ್ ಎಷ್ಟೇ ತಿಳ್ಕೊಂಡಿದ್ರಿ, ನೀವ್ ಯಾವುದನ್ನೇ ತಿಳ್ಕೊಂಡಿದ್ರು ಕೂಡ ಎಂಟಿ ಮೈಂಡ್ ಇಂದ, ಅಂದ್ರೆ ಖಾಲಿಯ ಮೈಂಡ್ ಇಂದ ನೀವು ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ವಿಷಯ, ಹೊಸ ವಿಷಯ ನಿಮ್ಗೆ ಕನೆಕ್ಷನ್ ಗೊತ್ತಿರಲ್ಲ. ನನಗೆಲ್ಲ ಗೊತ್ತು ಅನ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಿಸ್ ಆಗಿರೋದು ಯಾವುದೋ ಒಂದು ಸಣ್ಣ ವೈರು ಕನೆಕ್ಷನ್ ಆಗಿರೋದಲ್ಲ, ಆ ಒಂದು ಕನೆಕ್ಷನ್ ನಿಮ್ಗೆ ಸಿಕ್ಬಿಡುತ್ತೆ ನಿಮ್ಗೆ. ಹಾಗಾಗಿ ಅದೆಲ್ಲನೂ ಇರುತ್ತೆ, ಚಿಂತೆ ಇರಲ್ಲ, ಜವಾಬ್ದಾರಿ ಇರಲ್ಲ ಅಂತ ಹೇಳಲ್ಲ. ಒಂದ್ ಅರ್ಧ ಗಂಟೆ ಮಾತ್ರ ಅವುಗಳೆಲ್ಲವನ್ನು ಪಕ್ಕಕ್ಕಿಟ್ಟು, ಇದು ನಿಮಗಾಗಿ ನಿಮ್ಮ ಒಂದು ಸ್ವರೂಪವನ್ನ ನೋಡ್ಕೊಳ್ಳೋದಿಕ್ಕೋಸ್ಕರ, ಇದು ನಿಮಗಾಗಿ ನೀವು ಕೊಡ್ತಾ ಇರುವಂತ ಸಮಯ, ಬೇರೆ ಯಾರಿಗೂ ನೀವು ಕೊಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಧ್ಯಾನದಿಂದ ನೀವೆಲ್ಲನೂ ಕೂಡ ಕಲ್ತ್ಕೊಳ್ಳಿ. ತುಂಬಾ ಈಸಿ ಇದೆ. ಅದೇ ಹೇಳ್ತಾರಲ್ಲ, ವಿದ್ಯೆ ಕಲಿಯೋ ತನಕ ಅದು ಬ್ರಹ್ಮ ವಿದ್ಯೆ, ಕಲ್ತಾದ್ಮೇಲೆ ಅದೇನು ಕೋತಿ ವಿದ್ಯೆ. ಈಸಿಯಾಗಿ ನಾವು ಆಟ ಆಡ್ಬೋದು. ಸೈಕಲ್ನ ಮಕ್ಕಳು ತುಳಿಬೇಕಾದ್ರೆ ಎಷ್ಟು ಕಷ್ಟ ಪಟ್ಟು ಹೇಗೆ ಎಲ್ಲ ಪ್ರಯಾಸ ಮಾಡಿ ಕಲಿತಾರೆ. ಆ ಸೈಕಲ್ ಹೊಡಿದ್ ಕಲ್ತು ಬಿಟ್ರು ಅಂತ ಹೇಳಿದ್ರೆ, ಕೈ ಬಿಟ್ಟು ಕಾಲ್ ಬಿಟ್ಟು ಒಂದೇ ವೀಲಲ್ಲಿ ಅವ್ರ ಸ್ಟಂಟ್ಗಳೇನು, ಅವ್ರ ಸ್ಟೈಲ್ಗಳೇನು ಇರುತ್ತಲ್ಲ, ಆ ರೀತಿ ನಿಮ್ಮದೇ ಆದಂತ ಒಂದು ಕ್ರಿಯೇಟಿವಿಟಿಯಲ್ಲಿ ನೀವು ನಿಮಗೆ ಹೇಗೆ ಬೇಕು ಹಾಗೆ ನೀವು ಈ ವಿದ್ಯೆಯನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬಹುದಾಗಿದೆ. ನಾನು ತುಂಬಾ ಸರಳವಾಗಿ ಹೇಳ್ತೇನೆ. ಈಗ ನೋಡಿ, ನಮ್ಮ ಶರೀರ ಇದೆ, ನಮ್ಗೆ ಇದು ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ. ಈ ಒಂದು ಶರೀರವನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಫಿಸಿಕಲ್ ಆಗಿ ದೈಹಿಕವಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಸ್ಥೂಲ ಶರೀರ, ಎಲ್ಲವೂ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗೆ ಈ ಶರೀರಕ್ಕೆ ಕಾಣದೇ ಇರುವಂತ ಶರೀರಗಳು ಕೂಡ ಇರುತ್ತೆ. ನಾನೀಗ ಆಲ್ರೆಡಿ ನಿಮ್ಗೆ ವಾಟ್ಸಪ್ ಅಲ್ಲಿ ಎಲ್ಲಾ ಇಮೇಜ್ ಗಳನ್ನ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೇನೆ. ನಾನು ಕಾಣದೇ ಇರುವಂತ ಶರೀರಗಳು ಕೂಡ ಇರುತ್ತೆ. ಅದನ್ನ ಕಾರಣ ಶರೀರ, ಮಹಾಕಾರಣ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತೇಳಿ ಕರೀತಾರೆ. ಅಥವಾ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ ಕರೀತಾರೆ. ಫಸ್ಟ್ ಏನಿರುತ್ತೆ ಗೊತ್ತಾ, ನಮ್ಮ ಈ ಎಲ್ಲ ಶರೀರಗಳಲ್ಲಿ ಎನರ್ಜಿಯನ್ನ ಬ್ಲಾಕೇಜ್ ಆದರೆ ಆ ನಂತರ ಪ್ರಾಬ್ಲಮ್ಸ್ ನಮ್ಮ ಈ ಒಂದು ಫಿಸಿಕಲ್ ಆಗಿರುವಂತಹ ಸ್ಥೂಲ ಶರೀರಕ್ಕೆ ಬರುತ್ತೆ. ಫಸ್ಟ್ ಈಗ ನಾವು ಒಂದು ಎಕ್ಸಾಂಪಲ್ ಹೇಳ್ತೀವಿ ನಿಮ್ಗೆ. ಈಗ ನಾವು ಮನೆ ಇರುತ್ತೆ,
ಈಗ ನಾವು ಕಿಚನ್ಗೆ ಹೋಗ್ಬೇಕು ಅಥವಾ ನಾವು ನಮ್ಮ ಬೆಡ್ರೂಮ್ಗೆ ಹೋಗ್ಬೇಕು ಅಂದ್ರೆ ಯಾವ್ದನ್ನ ದಾಟ್ಕೊಂಡ್ ಬರ್ಬೇಕು ನಾವು? ಮೊದಲು ನಾವೇನ್ ಮಾಡ್ಬೇಕು, ನಮ್ಮ ಮನೆ ಕಾಂಪೌಂಡ್ ಇರುತ್ತೆ, ಕಾಂಪೌಂಡ್ ಅಲ್ಲಿ ಇರುವಂತ ಗೇಟ್ ಅನ್ನ ಓಪನ್ ಮಾಡ್ಬೇಕು ನಾವು. ಅಲ್ಲಿಂದ ನಾವು ಒಳಗಡೆ ಬರ್ಬೇಕು, ಒಳಗಡೆ ಬಂದು ಮನೆ ಡೋರ್ನ ತೆಗಿಬೇಕು, ಮನೆ ಡೋರನ್ನ ತೆಗೆದು ಒಳಗಡೆ ಒಂದು ಡೋರ್ ಇತ್ತು ಅಂದ್ರೆ ಅದನ್ನ ತೆಗೆದು ಆ ನಂತರ ನಾವು ಕಿಚನ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಮತ್ತೊಂದು ರೂಮ್ ಆದಂತ ಬೆಡ್ರೂಮ್ ಗಳಿಗೆ ನಾವು ಹೋಗ್ಬೇಕು. ಡೈರೆಕ್ಟ್ ಆಗಿ ನಾವು ಬೆಡ್ರೂಮ್ ಬರಕ್ಕಾಗತ್ತಾ? ಹಾಗಲ್ಲ, ಹೌದಲ್ವಾ? ಅಂದ್ರೆ ಒಂದೊಂದನ್ನು ಕೂಡ ನಾವು ದಾಟ್ಕೊಂಡ್ ಬರ್ಬೇಕು. ಹಾಗೆ ನಮ್ಮ ಈ ಒಂದು ಸ್ಥೂಲ ಶರೀರದಲ್ಲಿ ನೀವ್ ಹೇಳ್ತಾ ಇದ್ದೀರಲ್ವಾ, ನಮ್ಗೆ ಆ ಪ್ರಾಬ್ಲಮ್ಸ್ ಗಳಿದೆ, ಚಾಲೆಂಜಸ್ ಗಳಿದೆ, ಎಲ್ಲವೂ ಕೂಡ ಇದೆ. ನಮ್ಮ ಅನಾರೋಗ್ಯ ಇರ್ಬೋದು, ನಮ್ಗೆ ಫ್ರಸ್ಟ್ರೇಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ನನ್ಗೆ ಕಾಲ್ ನೋವು ಇರ್ಬೋದು, ನನ್ಗೆ ಮನಿ ಪ್ರಾಬ್ಲಮ್ ಇದೆ. ನಾವು ಏನೆಲ್ಲ ಪ್ರಾಬ್ಲಮ್ಸ್ ಗಳು ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಎಲ್ಲಿಂದ ಬರುತ್ತೆ ಅಂದ್ರೆ ಒಂದೊಂದು ಶರೀರದಿಂದ. ಫಸ್ಟ್ ಬರೋದು ಎಲ್ಲಿಗೆ? ನಮ್ಗೆ ಕಾಣದೇ ಇರುವಂತ ಶರೀರಗಳಿಗೆ ಬರುತ್ತೆ. ಅಲ್ಲಿಂದ ಬಂದು 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 ಆ ನಂತರ ನಮ್ಮ ಫಿಸಿಕಲ್ ಬಾಡಿಗೆ ಬರುವಂತದ್ದು. ಇದು ಪ್ರೋಸೆಸ್ ನಡೆಯುತ್ತೆ. ಅಲ್ಲಿಂದ ಬಂದಿದ್ದು ಯಾವುದೇ ಸಮಸ್ಯೆಗಳು ನಮ್ಗೆ ಒಂದೇ ಸಲ ಬರೋದಿಲ್ಲ. ಮತ್ತೆ ಹಾಗೆ ನಾವು ಕರ್ಮದ ನಿಯಮವನ್ನ ನಾವು ತಿಳ್ಕೋಬೇಕು. ದ ಸೈನ್ಸ್ ಆಫ್ ದ ಕರ್ಮ ಅಂತ ಹೇಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಒಂದೇ ವಾಕ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಈ ಶರೀರ ಇದೆ, ಶರೀರ ಬದಲಾಗ್ತಾ ಇರುತ್ತೆ ಜನ್ಮ ಜನ್ಮ ಜನ್ಮಗಳಲ್ಲಿ, ಆದ್ರೆ ಆತ್ಮ ಏನಿರುತ್ತೆ ಹೇಳಿ? ಅದು ಒಂದೇ ಆಗಿರುತ್ತೆ. ನಾವು ಬಟ್ಟೆಗಳನ್ನ ಹೇಗೆ ಬದಲಾಯಿಸ್ತೀವೋ ಹಾಗೆ ನಮ್ಮ ಶರೀರ ಮರಣದ ನಂತರ ಶರೀರ ಹೋಗುತ್ತೆ, ಆದ್ರೆ ಆತ್ಮಕ್ಕೆ ಸಾವು ಬರಲ್ಲ. ಆ ಆತ್ಮ ಇನ್ನೊಂದು ಶರೀರದ ಬಟ್ಟೆಯನ್ನ ಧರಿಸ್ಕೊಳ್ಳುತ್ತೆ. ಆ ಶರೀರದಿಂದ ಮತ್ತೊಂದು ಶರೀರದ ಬಟ್ಟೆಯನ್ನ ಧರಿಸ್ಕೊಳ್ಳುತ್ತೆ. ಹಾಗೆ ನಾವು ಎಷ್ಟು ನಾವು ಪ್ರಯಾಣ ಮಾಡ್ಕೊಂಡು ಬಂದಿರ್ಬೋದು ನಾವು. ಅದಕ್ಕೆ ಹೇಳೋದು, ನಿಮ್ಮ ಒಳಗೆ ನೋಡಿ, ಆತ್ಮದ ಒಂದು ಪರ್ಪಸ್ ಇರುತ್ತೆ. ಯಾಕೆ ನಾವು ಈ ಜನ್ಮಕ್ಕೆ ಬಂದಿದೀವಿ, ಯಾಕೆ ನಾವು ಈ ರೂಪದಲ್ಲಿ ಬಂದಿದೀವಿ, ನನ್ನ ಕಾರಣ ಏನು, ಅದರ ಉದ್ದೇಶ ಏನು, ಆಗ ನಾನು ಏನ್ ಸಾಧನೆ ಮಾಡ್ಬೇಕು. ಆ ಮೂಲ ಉದ್ದೇಶ ಗೊತ್ತಿಲ್ದಾಗ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ನೀವು ಯಾವುದೇ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬಹುದು, ನಿಮ್ಗೆ ಫೇಲ್ಯೂರ್ಸ್ ಇರುತ್ತೆ, ಸಕ್ಸಸ್ ಕಾಣೋದಿಕ್ ಆಗೋದಿಲ್ಲ. ನಿಮ್ಮ ಮನಸ್ಸು ಒಳಗಡೆ ಬೇರೆ ಹೇಳ್ತಾ ಇರುತ್ತೆ, ನೀವು ಮಾಡೋ ಕೆಲಸಗಳನ್ನೇ ಬೇರೆ ಮಾಡ್ತಾ ಇರ್ತೀರಾ. ಮಧ್ಯ ಮಧ್ಯದಲ್ಲಿ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ ನಮ್ಗೆ ಒಂದೊಂದು. ಆ ಸಣ್ಣ ವಾಯ್ಸನ್ನ ನಾವೇನ್ ಮಾಡ್ತೀವಿ, ಈ ಗದ್ದಲ, ಗೊಂದಲ, ಗಲಾಟೆ, ಈ ಎಮೋಷನ್ಸ್, ಈ ಒತ್ತಡ, ಈ ಲೌಕಿಕ ಪ್ರಪಂಚದಲ್ಲಿ ಅದು ಸಣ್ಣ ಪಿಸು ಧ್ವನಿಯಲ್ಲಿ ಹೇಳ್ತಾ ಇರುತ್ತೆ. ಆ ಆ ಒಂದು ಧ್ವನಿಯನ್ನ ನಾವು ಕೇಳಿಸ್ಕೊಳ್ಳೋದೇ ಇಲ್ಲ ನಾವು. ಆ ಒಂದು ಧ್ವನಿಯನ್ನ ನಾವು ಕೇಳಿಸ್ಕೊಂಡಾಗ, ಅಯ್ಯೋ ನೋಡು ಅವತ್ತು ಏನೋ ನನ್ನ ಒಳ ಮನಸ್ಸು ಹೇಳ್ತು, ನಾನು ನೆಗ್ಲೆಕ್ಟ್ ಮಾಡ್ದೆ, ಆದ್ರೆ ನಾನು ಅದನ್ನ ಯೋಚನೆ ಮಾಡ್ಬೇಕಿತ್ತು ಅಂತ ಆಮೇಲೆ ಎಷ್ಟೋ ಸಲ ನಮ್ಗಳಿಗೆ ಅನ್ಸಿರುತ್ತೆ. ಅಂದ್ರೆ ನಾವು ದ ಲಾ ಆಫ್ ಕರ್ಮನ ನಾವು ತಿಳ್ಕೊಬೇಕಾಗುತ್ತೆ. ಇವೆಲ್ಲವೂ ಕೂಡ ಏನಾಗುತ್ತೆ, ನಮ್ಮನ್ನ ಅಡೆತಡೆಗಳನ್ನ ತಗೊಂಡ್ ಬರ್ತಾ ಇರುತ್ತೆ. ನೋಡಿ, ನಮಗೆ ಎಲ್ಲಿಂದ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅಂತೀವಿ, ಆ ಒಂದು ಸೀಕ್ರೆಟ್ ನ ತಿಳ್ಕೊಂಡ್ಬಿಟ್ರೆ ಸಾಕು, ನಾವು ಹೋಗಿ ಅದನ್ನ ರೆಡಿ ಮಾಡ್ಕೊಳ್ಬಹುದಾಗಿದೆ ಅಲ್ವಾ? ಈ ಒಂದು ಫಿಸಿಕಲ್ ಬಾಡಿಗೆ ನಾವೇನ್ ಮಾಡ್ತಾ ಇದೀವಿ, ಇದೊಂದು ಬಾಡಿಗೆ ನಾವು ತುಂಬಾ ಗಮನವನ್ನ ಕೊಡ್ತಾ ಇದೀವಿ. ಏನೆಲ್ಲ ಈ ಬಾಡಿಗೆ ಏನ್ ಬೇಕು? ಊಟ ಬೇಕು, ನಿದ್ರೆ ಬೇಕು, ಎಂಜಾಯ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಹೌದಲ್ವಾ? ಈ ಶರೀರಕ್ಕೆ ಬೇಕಾಗಿರೋದು ಏನು? ಭೋಜನ. ಇದು ರನ್ ಆಗ್ಬೇಕು ಅಂದ್ರೆ ಊಟ ಬೇಕು, ಹೌದಲ್ವಾ? ಊಟಗಳನ್ನ ಕೊಡ್ತಾ ಇದೀವಿ. ಏನ್ ಊಟಗಳನ್ನ ಕೊಡ್ತಾ ಇದೀವಿ ನಾವು? ಅದು ನಿಮ್ಗೆ ಗೊತ್ತಿರುತ್ತೆ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಮ್ಮ ಆಹಾರ ಪದ್ಧತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಒಂದು ಫಿಸಿಕಲ್ ಶರೀರಕ್ಕೆ ಭೋಜನ ಕೊಡ್ತಾ ಇದೀವಿ ಅಲ್ವಾ? ನಮ್ಮ ಒಳಗಡೆ ಇದೆಯಲ್ವಾ ಆತ್ಮ ಅಂತ ಒಂದು ಇದೆಯಲ್ಲ ಶರೀರ, ಈ ಆತ್ಮಕ್ಕೆ ನಾವೇನು ಕೊಡ್ತಾ ಇದೀವಿ ಊಟನ? ಅದರ ಫಿಯಲ್ ಏನು, ಅದರ ಇಂಧನ ಏನ್ ಕೊಡ್ತಾ ಇದೀವಿ ನಾವು? ಎಲ್ಲವೂ ಕೂಡ ನಮ್ಮ ಶರೀರದ ಕಡೆನೇ ನಮ್ ಗಮನ ಇರೋದು. ಆತ್ಮದ ಕಡೆಗೆ ಎಲ್ಲಿ ನಾವು ಗಮನ ಕೊಡ್ತಾ ಇದೀವಿ ನಾವು? ಆತ್ಮವೇ ನಮ್ಮ ಈ ಒಂದು ಶರೀರದ
ಪೂರ್ಣ ಅಸ್ತಿತ್ವ ಯಾವುದು ಗೊತ್ತಾ? ನಮ್ಮ ಆತ್ಮ. ಎಲ್ಲವೂ ಕೂಡ ಇರೋದೇ ಆತ್ಮದ ಒಳಗಡೆ. ಅದರ ಭೋಜನ ಏನು? ಅದರ ಭೋಜನ ಅಂತ ಹೇಳಿದ್ರೆ ನಾವು ಮಂತ್ರ ಪಠನೆ ಮಾಡಬಹುದು, ಭಜನೆಯನ್ನ ಮಾಡಬಹುದು, ನಾಮಸ್ಮರಣೆಯನ್ನ ಮಾಡಬಹುದು, ಧ್ಯಾನವನ್ನ ಮಾಡಬಹುದು. ಅಂದ್ರೆ ದಾರಿಗಳು ಬೇರೆ ಬೇರೆ. ಕರ್ಮ ಮಾರ್ಗ, ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ನಿಮ್ಗೆ ಯಾವ್ದಾದ್ರು ನಿಮಗೆ ಇಷ್ಟವಾದಂತ ಮಾರ್ಗದಲ್ಲಿ ನಾವು ಆ ಆತ್ಮಕ್ಕೆ ನಾವೇನ್ ಮಾಡ್ತೀವಿ, ನಾವು ಭೋಜನವನ್ನ ಕೊಡ್ಬೇಕು. ಆಗ ಏನಾಗತ್ತೆ ಅಂತ ಹೇಳಿದ್ರೆ ಆತ್ಮದ ಒಳಗಡೆ ಇರುವಂತಹ ಎಲ್ಲ ಶರೀರಗಳನ್ನ, ಒಂದೊಂದು ಶರೀರಗಳನ್ನ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರಗಳನ್ನ ನಾವು ಚೆನ್ನಾಗಿ ಇಟ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಫಿಸಿಕಲ್ ಬಾಡಿ ತನಗೆ ತಾನೇ ರೆಡಿ ಆಗ್ತಾ ಬರುತ್ತೆ. ಈ ಬಾಡಿಯನ್ನ ಆಪರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಿಕ್ಕೆ MBBS ಮಾಡಿದಂತ ಡಾಕ್ಟರ್ಸ್ ಗಳಿರ್ತಾರೆ, ಹೌದಲ್ವಾ? ಅದನ್ನ ರೆಡಿ ಮಾಡಿ ಆಪರೇಷನ್ ಮಾಡಿ ನಮ್ಗೆ ಎಲ್ಲವನ್ನು ಮಾಡ್ಕೊಳ್ತಾರೆ. ಆದ್ರೆ ರೇಖಿಯನ್ನ ಕಲ್ತಂತವರು, ಈ ರೇಖಿಯನ್ನ, ವಿದ್ಯೆಯನ್ನ, ಈ ಸಾಧನೆಯನ್ನ ಮಾಡ್ದಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಣದೇ ಇರುವಂತ ಶರೀರಗಳಿದೆಯಲ್ಲ ಅದರ ಮೇಲೆ ವರ್ಕ್ ಮಾಡ್ತಾರೆ. ಅವರು ಫಿಸಿಕಲ್ ಶರೀರವನ್ನ ಆಪರೇಷನ್ ಮಾಡ್ತಾರೆ. ರೇಖಿ ವಿದ್ಯೆಯನ್ನ ಕಲ್ತಿರುವಂತವ್ರು ಎಲ್ಲರೂ ಕೂಡ ಈ ಎಲ್ಲ ಕಾಣದೇ ಇರುವಂತ ಶರೀರಗಳನ್ನ ಅದನ್ನ ಟ್ರೀಟ್ ಮಾಡ್ಕೊಳ್ತಾ ಬರ್ತಾರೆ. ಅಷ್ಟು ಪವರ್ಫುಲ್ ಆಗಿ ಇಬ್ರು ಕೂಡ ಡಾಕ್ಟರ್ಸ್ ಗಳೇ, ಇಬ್ರು ಕೂಡ ನಮ್ಮನ್ನ ಟ್ರೀಟ್ ಮಾಡಿ ನಮ್ಮನ್ನ ಹೀಲ್ ಮಾಡ್ತಾರೆ. ಹಾಗಾದ್ರೆ ಶರೀರ ಅಂತಂದ್ರೆ ಏನು? ಈ ಶರೀರದಲ್ಲಿ ಏನಿದೆ? ಶರೀರ ಅಂತಂದ್ರೆ ಏನು ಅಂದ್ರೆ ನಮ್ಮ ಆಭಾಮಂಡಲ. ನಮ್ಮ ಶರೀರದ ಈ ಸುತ್ತ ಇರುವಂತದ್ದು ಯಾವುದು ಅಂದ್ರೆ ಆಭಾಮಂಡಲ ಇದೆ. ಈ ಆಭಾಮಂಡಲ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸೆಕ್ಯೂರಿಟಿ ಗಾರ್ಡ್, ನಮ್ಮ ರಕ್ಷಣಾ ಕವಚ. ಕೋಟಿ ಕೋಟಿ ಲಕ್ಷ ಕೊಟ್ಟು ನಾವು ಸೆಕ್ಯೂರಿಟಿ ಗಾರ್ಡ್ನ ಇಟ್ಕೊಳ್ಬಹುದು ನಮ್ಮ ಮನೆ ಕಾಯೋದಿಕ್ಕೆ. ಆದ್ರೆ ನಮ್ಮ ಈ ಶರೀರವನ್ನ ಸದಾ ನಿರಂತರವಾಗಿ ಪ್ರೊಟೆಕ್ಷನ್ ಮಾಡುವಂತದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಈ ಆಭಾಮಂಡಲ. ಈ ಆಭಾಮಂಡಲವನ್ನ ನಮ್ಮ ಸುತ್ತ ಹೇಗಿರುತ್ತೆ ಗೊತ್ತಾ? ಅದು ಒಂದು ಗೋಲಾಕೃತಿಯಲ್ಲಿ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ, ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅದನ್ನ ನಾವು ನಮ್ಮ ಆಭಾಮಂಡಲ, ಆರ ಅಂತ ಹೇಳಿ ನಾವು ಕರಿತೀವಿ. ನಾವು ಈ ಆಭಾಮಂಡಲ ಹೇಗೆ ಬರುತ್ತೆ, ಹೇಗೆ ಜಾಸ್ತಿ ಆಗುತ್ತೆ, ಇದರ ಎನರ್ಜಿ ಲೆವೆಲ್ ಅನ್ನ ನಾವು ಹೇಗೆ ರೈಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಅದನ್ನೇ ಹೇಳುದು ನಾವು ಎನರ್ಜಿ ಸೆಂಟರ್ಸ್ಗಳು ಅಥವಾ ಚಕ್ರಗಳು ಅಂತ ನಾವು ಹೇಳ್ತೀವಿ. ನಮಗೆ ಗೊತ್ತಿರುವ ಹಾಗೆ ನೀವೆಲ್ಲರೂ ಕೂಡ ಎಲ್ಲಾ ಕಡೆ ಅಲ್ಲಿ ಇಲ್ಲಿ ಎಲ್ಲ ಓದಿ ತಿಳ್ಕೊಂಡಿರ್ತೀರಾ ನೀವು ಆಲ್ರೆಡಿ, ಹೌದಲ್ವಾ? ಆದ್ರೂ ಮತ್ತೊಂದ್ಸಲ ಹೇಳ್ತೀನಿ ನಾನು. ನಮ್ಮಲ್ಲಿ ಮೇನ್ ಆಗಿ ಕಾಣಿಸುವಂತದ್ದು ಯಾವುದು ಅಂತ ಹೇಳಿದ್ರೆ 7 ಎನರ್ಜಿ ಸೆಂಟರ್ಸ್ ಗಳು ನಮ್ಗೆ ಕಾಣುತ್ತೆ. ಅಲ್ಲಿ ಅಂತಂದ್ರೆ ಎನರ್ಜಿ ಸ್ಟೋರೇಜ್ ಆಗಿರುವಂತಹ ನಾಡಿಯ ಗುಚ್ಛಗಳು. ಅದು ಈಗ ನಾವು ಚಿತ್ರದಲ್ಲಿ ನೋಡ್ದ ಹಾಗೆ ಅದು ಅದೇ ತರ ಈ ಶೇಪ್ ಅಲ್ಲಿ ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡಕ್ ಆಗಲ್ಲ. ಅಂದ್ರೆ ಆ ಒಂದು ಸ್ಥಳದಲ್ಲಿ ನಾಡಿಯ ಗುಚ್ಛಗಳು ಇರುತ್ತೆ. ಈ 7 ನಾಡಿ ಚಕ್ರಗಳು, ನಾಡಿಯ ಗುಚ್ಛಗಳು, ಎನರ್ಜಿ ಸೆಂಟರ್ಗಳು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ 24 ಸಣ್ಣ ಸಣ್ಣ ಎನರ್ಜಿ ಸೆಂಟರ್ಸ್ ಗಳಿಗೆ ಕನೆಕ್ಷನ್ ಮಾಡ್ಕೊಳುತ್ತೆ. ಈ 24 ಎನರ್ಜಿ ಸೆಂಟರ್ಸ್ ಗಳು, ಸಣ್ಣ ಸಣ್ಣ ಎನರ್ಜಿ ಸೆಂಟರ್ಸ್ ಗಳು ಎಲ್ಲಿಗೆ ಹೋಗುತ್ತೆ ಅಂದ್ರೆ 114 ಸಣ್ಣ ಸಣ್ಣ ನಾಡಿಯ ಗುಚ್ಛಗಳನ್ನ ಕನೆಕ್ಷನ್ ಮಾಡ್ಕೊಳುತ್ತೆ. ಈ 114 ನಾಡಿಯ ಗುಚ್ಛಗಳು ನಮ್ಮ ಶರೀರದಲ್ಲಿರುವಂತಹ 72,000 ನಾಡಿಗಳನ್ನ ಜೊತೆನಲ್ಲಿ ಹೋಗಿ ಕನೆಕ್ಷನ್ ಮಾಡ್ಕೊಳುತ್ತೆ. ಹೇಗೆ ಗೊತ್ತಾ? ಈ ವೈರ್ ಕನೆಕ್ಷನ್ ನಮ್ಮ ಮನೆಯಲ್ಲಿ ಏನಿರುತ್ತೆ, ಮೇನ್ ಆಗಿ ನಾವು ಹೊರಗಡೆ ಕಂಬದಿಂದ ಲೈಟ್ ಅನ್ನ ಮನೆಗೆ ತಗೊಂಡ್ಬರ್ತೀವಿ, ಮೀಟರ್ ಬೋರ್ಡ್ಗೆ ನಾವು ಕನೆಕ್ಟ್ ಮಾಡ್ಕೊಂಡು ಮೇನ್ ಮೀಟರ್ ಬೋರ್ಡ್ಗೆ ಕನೆಕ್ಷನ್ ಮಾಡ್ಕೊಂಡಿರ್ತೀವಿ. ಅಲ್ಲಿಂದ ಏನ್ ಮಾಡ್ತೀವಿ ನಾವು, ಅಡಿಗೆ ಮನೆಗ್ ಬೇಕಾ, ಬಾತ್ರೂಮ್ ಬೇಕಾ, ಬೆಡ್ರೂಮ್ ಬೇಕಾ, ಲಿವಿಂಗ್ ರೂಮಿಗೆ ಬೇಕಾ, ಎಲ್ಲಾ ರೂಮ್ಗಳಿಗೂ ನಾವ್ ಏನ್ ಮಾಡ್ತೀವಿ,
ಕನೆಕ್ಷನ್ ನ ಕೊಟ್ಕೊಳ್ತೀವಿ. ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಏನಾಗುತ್ತೆ? ಇಡೀ ಮನೆ ಕತ್ಲಾಗುತ್ತೆ. ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಇಡೀ ಮನೆ ಬೆಳಕಾಗತ್ತೆ. ಹಾಗೆ ನಮ್ಮ ಮೇನ್ ಸ್ವಿಚ್ ಯಾವುದು ಅಂತ ಹೇಳಿದ್ರೆ ಈ 7 ಚಕ್ರಗಳು. ಇದೇ ಮೇನ್ ಎನರ್ಜಿ ಸೆಂಟರ್ಸ್. ಈ 7 ಎನರ್ಜಿ ಸೆಂಟರ್ಸ್ ಗಳ ಜೊತೆಗೆ ಇನ್ನೂ 2 ಎನರ್ಜಿ ಸೆಂಟರ್ಸ್ ಗಳು ಬರುತ್ತೆ. ಅದು ನಿಮ್ಗೆ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಲ್ಲಿ ಬರುತ್ತೆ. ಈ 9 ಎನರ್ಜಿ ಸೆಂಟರ್ಸ್ ಗಳು ನಮ್ಮ 72,000 ನಾಡಿಗಳನ್ನ ಆಪರೇಟ್ ಮಾಡುತ್ತೆ. ಸೊ ಮೊದಲನೇದು ಯಾವ್ದು ಬರುತ್ತೆ? ನಮ್ಮ ಮೂಲಾಧಾರ ಚಕ್ರ. ಅದರ ಬೀಜ ಮಂತ್ರ ಏನಿರುತ್ತೆ? ಲಂಕಾರ. ಅದರ ಬಣ್ಣ ಏನು? ಕೆಂಪು ಬಣ್ಣದಲ್ಲಿ ಇರುತ್ತೆ. ಎರಡನೇದು ಚಕ್ರ ಬರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ. ಅಂದ್ರೆ ಇದು ಮೂಲಾಧಾರ ಚಕ್ರ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ, ನಮ್ಮ ಗುದದ್ವಾರ ಬರುತ್ತಲ್ಲ ಅಲ್ಲಿ ಬರುತ್ತೆ. ಎರಡನೇದು ಎಲ್ಲಿ ಬರುತ್ತೆ? ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿದ್ರೆ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವುದು ಇದರ ಮೂಲ ಬಣ್ಣ ಏನು ಅಂದ್ರೆ ಕೇಸರಿಯ ಬಣ್ಣ. ಇದರ ಬೀಜ ಮಂತ್ರ ಏನು? ಓಂಕಾರ. ಅದಾದ ನಂತರ ಬರೋದು ಯಾವುದು? ನಮ್ಮ ನಾಭಿ ಹತ್ರ ಬರೋದು ನಾಭಿಯ ಚಕ್ರ ಅಥವಾ ಮಣಿಪುರ ಚಕ್ರ ಅಂತ ಹೇಳಿ ಕರೀತಾರೆ. ಇದರ ಬಣ್ಣ ಏನಿರುತ್ತೆ? ಹಳದಿಯ ಬಣ್ಣ ಇರುತ್ತೆ. ಇದರ ಬೀಜ ಮಂತ್ರ ಏನು? ರಂಕಾರ. ರಂ ಅಂತ ಹೇಳ್ಬೇಕು ನಾವು. ಅದಾದ ನಂತರ ನಮ್ಮ ಹಾರ್ಟ್ ಹತ್ರ, ಎದೆಯ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಬರುವುದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ, ಹೃದಯ ಚಕ್ರ ಅಂತ ಹೇಳಿ ಕರೀತೀವಿ. ಇದರ ಬೀಜ ಮಂತ್ರ ಏನು? ಯಂಕಾರ. ಇದು ಹಸಿರು ಬಣ್ಣದಲ್ಲಿ ಇರುತ್ತೆ. ಅದಾದ ನಂತರ ಬರೋದು ನಮ್ಮ ಗಂಟಲಿನಲ್ಲಿ ವಿಶುದ್ಧಿ ಚಕ್ರ ಅಂತೇಳಿ ಕರಿತೀವಿ. ಇದು ಹಂಕಾರ. ಇದು ಯಾವ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಸ್ಕೈ ಬ್ಲೂ, ಅಂದ್ರೆ ತಿಳಿ ನೀಲಿ ಬಣ್ಣದಲ್ಲಿ ಇರುತ್ತೆ. ನೆಕ್ಸ್ಟ್ ಬರೋದು ಯಾವುದು? ನಮ್ದು ಆಗ್ನೇಯ ಚಕ್ರ, ಮೂರನೇ ಕಣ್ಣಿನ ಚಕ್ರ ಅಂತೇಳಿ ಕರಿತೀವಿ ನಾವು ಇದನ್ನ. ಇದರ ಬೀಜ ಮಂತ್ರ ಏನು ಅಂದ್ರೆ ಓಂಕಾರ. ಇದರ ಬಣ್ಣ ಕಡು ನೀಲಿ, ನೀಲಿಯ ಬಣ್ಣದಲ್ಲಿ, ಡಾರ್ಕ್ ನೀಲಿ ಬಣ್ಣದಲ್ಲಿ ಬರುತ್ತೆ. ಇದಾದ ನಂತರ ಬರೋದು ಯಾವುದು ನಮ್ಮದು ಅಂದ್ರೆ ಸಹಸ್ರಾರ. ಇದರ ಬಣ್ಣ ಏನು ಅಂದ್ರೆ ನೇರಳೆ ಬಣ್ಣ. ಇಲ್ಲಿ ಯಾವುದೇ ರೀತಿಯಾದಂತಹ ಬೀಜ ಮಂತ್ರ ಇರೋದಿಲ್ಲ, ಶಾಂತಿ, ಆನಂದ ಇರುತ್ತೆ. ಸೊ ಈ 7 ಚಕ್ರಗಳನ್ನ ನಾವು ಹೋಗೋದು ಹೇಗೆ ಅಂತ ಹೇಳಿದ್ರೆ ಉಸಿರಿನ ಮುಖಾಂತರ. ಉಸಿರೇ ಎಲ್ಲ ಅಂತ ಹೇಳ್ತಿರ್ತೀವಲ್ವ ನಾವು. ಉಸಿರು ಎಲ್ಲಿ ಹೋಗುತ್ತೆ? ನಮ್ಮ ನಾಡಿಗಳ, ಮೂಗಿನ ನಾಡಿಗಳಲ್ಲಿ. ಒಂದು ಇಡ ಮತ್ತೆ ಪಿಂಗಳ ಅಂತ ಹೇಳಿ ಕರಿತೀವಿ. ಈ ಇಡ ಮತ್ತೆ ಪಿಂಗಳ ನಾಡಿಗಳು ಸುಷುಮ್ನ ನಾಡಿಯ ಮುಖಾಂತರ ಇಡೀ ಶರೀರದಲ್ಲಿ ಹೋಗಿ ಲೈಟ್ ಕಂಬ ಇದೆಯಲ್ಲ, ಲೈಟ್ ಕಂಬ ಏನಂತ ಹೇಳ್ತೀವಿ? ನಮ್ಮ ಸುಷುಮ್ನ ನಾಡಿ ಮೇನ್ ಆಗಿರೋದು. ಆ ಲೈಟ್ ಕಂಬದಿಂದ ಮೇನ್ ನಮ್ಮ ಮೀಟರ್ ಬೋರ್ಡ್ ಬರುತ್ತೆ. ಆ ಮೀಟರ್ ಬೋರ್ಡ್ಗಳೇ ನಮ್ಮ 7 ಚಕ್ರಗಳು. ಇಲ್ಲಿಂದ ಇವೆರಡನ್ನ ನಾವು, ನಮ್ಮ ಉಸಿರನ್ನ ನಾವು ಇಲ್ಲಿ ತಂದು ನಿಲ್ಲಿಸ್ತು ಅಂತ ಹೇಳಿದ್ರೆ, ಧ್ಯಾನದಲ್ಲಿ ನಮ್ಮ ಉಸಿರನ್ನ ನಾವು ಇಲ್ಲಿ ತಂದು ನಾವು ನೋಡ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಎನರ್ಜಿಯ ಸೆಂಟರ್ ಎಲ್ಲವೂ ಕೂಡ ಬದಲಾವಣೆಗಳಾಗ್ತಾ ಬರ್ತಾ ಇರುತ್ತೆ. ಇದು ಸೈನ್ಸ್ ಆಫ್ ದ ಎನರ್ಜಿ ಸೆಂಟರ್ಸ್ ಇರುವಂತದ್ದು. ಇದನ್ನ ಸ್ಕ್ಯಾನು ಮಾಡಬಹುದು. ಇದನ್ನ ಯಾವ್ಯಾವ ಚಕ್ರಗಳು ಯಾವ್ಯಾವ ಬ್ಲಾಕೇಜ್ ಆಗಿದೆ ಅಂತಾನೂ ಕೂಡ ಎಲ್ಲ ಮಿಷಿನ್ಸ್ ಗಳು ಬಂದಿದೆ, ಇವಾಗ ಬಂದಿದೆ. ಬಟ್ ಆದ್ರೆ ನಮ್ಮ ಋಷಿ ಮುನಿಗಳೆಲ್ಲ ಅವಾಗ್ಲೇ ನಮ್ಗೆಲ್ಲಾನು ಕೂಡ ಹೇಳ್ಕೊಟ್ಬಿಟ್ಟಿದ್ದಾರೆ. ಈ ಚಕ್ರ ನಮ್ಮ ಆಭಾ ಮಂಡಲವನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಧರ್ಮ ನಾವು ಮಾಡುವಂತ ಏನು ಮಾಡ್ಬೋದು ನಾವು ಅಂತ ಹೇಳಿದ್ರೆ ಸರಳವಾದಂತಹ ಧ್ಯಾನ ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸೆಂಟರ್ಸ್ ಗಳು ಕೂಡ ನಮ್ಮ ಎನರ್ಜಿ ಲೆವೆಲ್ ಡೇ ಬೈ ಡೇ ಇಂದ ಜಾಸ್ತಿ ಆಗ್ತಾ ಬರುತ್ತೆ. ಈ ಎನರ್ಜಿ ಸೆಂಟರ್ಸ್ ಗಳು ಯಾವಾಗ ಬ್ಲಾಕೇಜ್ ಆಗಿರುತ್ತೆ, ಅಲ್ಲಿ ಎನರ್ಜಿ ಕಡಿಮೆ ಲೋ ಇರುತ್ತೆ, ಆಗ ನಮ್ಗೆ ಸಮಸ್ಯೆಗಳು
ಪ್ರಾಬ್ಲಮ್ಗಳು ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇನ್ ಮಾಡ್ತೀವಿ, ನಮ್ಗೆ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಮಾಡಿ ಅದೊಂದೇ ಗಮನ ಇರುತ್ತೆ. ಹೃದಯ ಚಕ್ರನ ಆಕ್ಟಿವೇಶನ್ ಮಾಡ್ಕೋಬೇಕು ನಾವು. ಚಕ್ರಗಳ ಸುಳಿಯಲ್ಲಿ ನಾವು ಸುಳಿತಾ ಇದ್ರೆ ತಿರುಗ್ತಾನೆ ಇರ್ತೀವಿ ನಾವು. ನಮ್ಗೆ ಏನ್ ಬೇಕು ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ತನಗೆ ತಾನಾಗ್ಬೇಕದು. ನಾವು ಬಲವಂತವಾಗಿ ರೈಸ್ ಮಾಡಕ್ ಹೋದಾಗ ಏನಾಗುತ್ತೆ ಗೊತ್ತಾ, ಅದು ಪ್ರಾಬ್ಲಮ್ಗಳಾಗೋದಿಕ್ಕೆ ನಮ್ಗೆ, ಅಂದ್ರೆ ಆ ಶಕ್ತಿಯನ್ನ ತಡ್ಕೊಳ್ಳೋದಿಕ್ಕಾಗ್ಲಿ, ನಾವ್ ಅದನ್ನ ಫಾಲೋ ಮಾಡೋದಿಕ್ಕಾಗ್ಲಿ ಸಣ್ಣ ಪುಟ್ಟ ನಮ್ಗೆ ಸೈಡ್ ಎಫೆಕ್ಟ್ಸ್ ಗಳಾಗೋ ಅಂದ್ರೆ ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ಬೇರೆ ತರ ಅಲ್ಲ. ಬಲವಂತವಾಗಿ ನಾವು ಅದನ್ನ ರೈಸ್ ಮಾಡ್ಕೊಳ್ಬಾರ್ದು. ತನಗೆ ತಾನೇ ಅದು ರೈಸ್ ಆಗ್ತಾ ಬರ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಧ್ಯಾನ ಅಂತಂದ್ರೆ ನಾವೇನ್ ಅನ್ಕೊಂಡಿದೀವಿ, ನನ್ ಗಮನ ಎಲ್ಲ ಒಂದೇ ಕಡೆ ತರ್ಬೇಕು, ನನಗೆ ಆಲೋಚನೆಗಳೇ ಬರಬಾರ್ದು, ಕಾನ್ಸಂಟ್ರೇಷನ್ ಇರ್ಬೇಕು, ನನ್ಗೆ ಒಂದೇ ಕಡೆ ಕುತ್ಕೋಬೇಕು, ಏನು ಶೇಕ್ ಮಾಡಬಾರ್ದು ಅನ್ಕೊಂಡ್ ನಾವೇನ್ ಮಾಡ್ತಾ ಇದೀವಿ, ನಾವು ಕೂತ್ಕೊಳ್ತೀವಿ. ಆಲೋಚನೆಗಳು ಬಂತು ಅಂದ್ರೆ ಆಲೋಚನೆಗಳು ಬಂತಲ್ಲ ಅಂತ ಫೋರ್ಸ್ಫುಲ್ ಆಗಿ ನಮ್ಗೆ ಬರಬಾರ್ದು. ಮತ್ತೆ ಆಲೋಚನೆಗಳಲ್ಲಿ ಇದು ಕೆಟ್ಟ ಆಲೋಚನೆ, ಒಳ್ಳೆ ಆಲೋಚನೆ ಅಂತ ಅನ್ಕೊಂಡ್ ನಾವೇನ್ ಮಾಡ್ತಾ ಇರ್ತೀವಿ, ನಾವು ಧ್ಯಾನವನ್ನು ಕೂಡ ನಾವು ಸರಿಯಾಗಿ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಧ್ಯಾನ ಅಂತಂದ್ರೆ ಏನಂದ್ರೆ ನಾವು ಯಾವುದೇ ಪ್ರಯತ್ನವನ್ನ ಮಾಡಬಾರ್ದು. ಏನು ಪ್ರಾಬ್ಲಮ್ ಬಲವಂತ ನಾವು ಒಂದೇ ಕಾನ್ಸಂಟ್ರೇಷನ್ ತರಬೇಕು, ನಾವು ಮಾಡ್ಬೇಕು ಅಂತಂದ್ರೆ ನಿಜವಾಗ್ ನಮ್ಮ ಪ್ರಯತ್ನ ತನಗೆ ತಾನೇ ಘಟಿಸುತ್ತಲ್ಲ, ಅದನ್ನ ನಾವು ಧ್ಯಾನ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಇದನ್ನ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಈ 7 ಚಕ್ರಗಳ ಎನರ್ಜಿಯನ್ನ ನಾವು ರೈಸ್ ಮಾಡ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು, ಮೊದಲನೇದಾಗಿ ಅಂದ್ರೆ ಚಕ್ರ ಧ್ಯಾನ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ಚಕ್ರಕ್ಕೂ ಕೂಡ ಆ ಮೂಲ ಮಂತ್ರಗಳಿರುತ್ತೆ. ಜಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾನು ಅದನ್ನು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಟ್ಟಿದ್ದೀನಿ ಆ ಧ್ಯಾನವನ್ನ. ಆ ಆಡಿಯೋನ ಹಾಕೊಳ್ಳಿ, ನಿಮ್ಗೆ ಆ ಪ್ಲೇಸ್ ಗಳನ್ನ ನೋಡ್ಕೊಳ್ಳಿ. ಜಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಕಣ್ಣನ್ನ ಮುಚ್ಚಬೇಕು, 3 ಸಲ ಡೀಪ್ ಬ್ರೀತಿಂಗ್ ತಗೊಳ್ಳಿ, 3 ಸಲ ಉಸಿರನ್ನ ಒಳಗಡೆ ಬಿಡಿ, 3 ಸಲ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಆರಾಮವಾಗಿ ವಿಶ್ರಾಂತ ಸ್ಥಿತಿಯಲ್ಲಿ ಕೂತ್ಕೋಬೇಕು. ನೀವು ಕೂತ್ಕೊಂಡಾದ ನಂತರ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಒಂದು ಮ್ಯಾಟ್ ಏನಾದ್ರೂ ಹಾಕೋಬೇಕು ನೀವು. ಹಾಗೆ ನೆಲದ ಮೇಲೆ ಕೂತ್ಕೊಳ್ಬಾರ್ದು. ಆ ಮಂತ್ರ ಬರ್ತಾ ಇರುತ್ತೆ, ಆ ಪ್ಲೇಸ್ ಅಲ್ಲಿ, ಆ ಕಲರ್ ಅಲ್ಲಿ, ಆ ಜಾಗಕ್ಕೆ ನಿಮ್ಮ ಗಮನವನ್ನ ತಂದು ನೀವು ನಿಲ್ಸೋದಷ್ಟೇ. ಏನು ಮಾಡೋಂಗಿಲ್ಲ ನಾವು. ಅದನ್ನ ನಾವು ಜಸ್ಟ್ ನಮ್ಮ ಎಲ್ಲ ಗಮನವನ್ನ ಆ ಒಂದು ಸ್ಥಳದ ಕಡೆಗೆ, ನಾವು ಆ ಜಾಗದ ಕಡೆಗೆ ಅಥವಾ ಆ ಸೆಂಟರ್ ಕಡೆಗೆ ತಗೊಂಡ್ಬಂದು ನಿಲ್ಲಿಸ್ತು ಅಂತ ಹೇಳಿದ್ರೆ ತನ್ನ ಪಾಡಿಗೆ ತಾನದು ಕೆಲಸವನ್ನ ಮಾಡ್ತಾ ಬರುತ್ತೆ. ಇದು ಚಕ್ರ ಧ್ಯಾನ. ಇದು ಪ್ರತಿದಿನ ನಾವು ಮಾಡ್ತಾ ಬರ್ಬೇಕು. ಯಾವಾಗ ಮಾಡ್ಬೇಕು, ಸಮಯವನ್ನ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅಂತ ಸಮಯದಲ್ಲಿ ನೋಡ್ಕೊಂಡು ನೀವು ಪ್ರತಿದಿನ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಇನ್ನು ನಮ್ಗೆ ಶರೀರದಲ್ಲಿ ಬೇಗ ರಿಸಲ್ಟ್ ಬರಬೇಕು, ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ಈ ಸಣ್ಣ ಪಾರ್ಟ್ ಇದೆಯಲ್ಲ, 24 ಭಾಗಗಳು, ಎಕ್ಸ್ಟ್ರಾ 24 ಭಾಗಗಳಿದೆಯಲ್ಲ, ಅವುಗಳನ್ನ ನಾವು ಹೀಲಿಂಗ್ ಮಾಡ್ಕೊಳ್ತಾ ಬರ್ಬೇಕು. ಅವುಗಳನ್ನ ಹೇಗೆ ಹೀಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ರೇಖೆನ ಕಲ್ತಾದ್ಮೇಲೆ ನಿಮ್ಗೆ ಸಿಂಬಲ್ ಅನ್ನ ಕೊಡ್ತೀವಿ. ನಾವು ಆ ಸಿಂಬಲ್ ಗಳನ್ನ ಕೈಗಳ ಮೇಲೆಲ್ಲ ಡ್ರಾ ಮಾಡಿ, ಎಲ್ಲಾರು ಇನ್ವೈಟೇಷನ್ ಮಾಡಿ ನೀವೇನ್ ಮಾಡ್ಬೇಕು, ಜಸ್ಟ್ ಈಗ ನೋಡಿ ಹಣೆಯ ಮೇಲೆ ಅಂತ ಇರುತ್ತೆ, ಅದನ್ನೇ 24 ಪಾರ್ಟ್ಸ್ ಗಳು ಯಾವ್ಯಾವ್ದು ಅಂತಾನು ಕೂಡ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಅದ್ರ ಮೇಲೆ ಜಸ್ಟ್ ನೀವು ಈ ತರ ಇಟ್ಕೋಬೇಕಷ್ಟೇ. ಕೈಗಳ ಹಣೆಯ ಮೇಲೆ ಅಂದ್ರೆ ಹಣೆ ಮೇಲೆ ಇಟ್ಕೊಳ್ಬೇಕು. ನೀವು ನೋಡ್ತಾ ಬರ್ಬೇಕು, ನಮ್ಮ 3ನೇ ಕಣ್ಣಿನಿಂದ ಎಲ್ಲಾನು ಕೂಡ ನಾವು ನೋಡ್ತಾ ಬರ್ಬೇಕು. ಅಲ್ಲಿರುವಂತ ಮೂಳೆಗಳಾಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ನರಗಳಾಗಿರ್ಬೋದು, ಅಲ್ಲಿರುವಂತ ಬ್ಲಡ್ ಸೆಲ್ಸ್ ಗಳಾಗಿ ಎಲ್ಲ ಸೆಲ್ಗಳಲ್ಲಿರುವಂತಹ ನಕಾರಾತ್ಮಕ ಎನರ್ಜಿಗಳೆಲ್ಲವೂ ಕೂಡ ಬ್ಲಾಕ್ ಅಲ್ಲಿರುವಂತ ನಕಾರಾತ್ಮಕ ಎನರ್ಜಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ.
ಪರಮಾತ್ಮನ ದಿವ್ಯಮಯವಾದ ನಿರ್ಮಲವಾದಂತ ಶುದ್ಧವಾದಂತ ಪ್ರಕಾಶವು ನಮ್ಮ ಹಣೆಯಲ್ಲಿ ಬಂದು ಅಲ್ಲಿ ಎಲ್ಲ ಮೂಳೆಗಳಾಗಿರ್ಬೋದು, ಮಾಂಸಖಂಡಗಳು, ನರಗಳು, ಬ್ಲಡ್ ಸೆಲ್ಸ್ಗಳು, ಕೆಮಿಕಲ್ಸ್ಗಳು ಎಲ್ಲವೂ ಕೂಡ ಪ್ರಕಾಶಮಯವಾಗಿ ತುಂಬಿ ಹೋಗಿದೆ. ಈ ರೀತಿ ನಾವು ನಿಮ್ಗೆ ಎಷ್ಟು 3 ನಿಮಿಷಗಳ ಕಾಲ ನಾವು ಇಟ್ಕೊಳ್ತಾ ಬರ್ಬೇಕು. ಹೀಗೆ ಒಂದೊಂದೇ ಒಂದೊಂದು, ನಂತರ ಕಿವಿ, ನಂತರ ತಲೆಯ ಮೇಲು ಹಿಂದೆ ಮತ್ತೆ ಮುಂದೆ, ನಮ್ಮ ಗಂಟಲು, ಥೈರಾಯ್ಡ್ ಗ್ರಂಥಿ ಹಿಂದೆ ಮತ್ತೆ ಮುಂದೆ, ಈ ರೀತಿ ಎಲ್ಲಾ ಪಾರ್ಟ್ಗಳಲ್ಲೂ ಕೂಡ 3 ನಿಮಿಷ ನಾವು ಮಾಡ್ಕೊಳ್ತಾ ಬರ್ಬೇಕು. ಅವಾಗ ಏನಾಗುತ್ತೆ ನಿಮ್ಗೆ ಅಂದ್ರೆ 1/4 ಅವರ್ ಬೇಕಾಗತ್ತೆ. 1 ಗಂಟೆ 25 ನಿಮಿಷ, 1.5 ಗಂಟೆ ಬೇಕಾಗತ್ತೆ. ಸಮಯ ಸಾಕಾಗೋದಿಲ್ಲ. ಅವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಸಮಯ ಇವತ್ತು 5 ಪಾರ್ಟ್ ಮಾಡ್ಕೊಳಕ್ಕಾಗತ್ತಾ? 5 ಪಾರ್ಟ್ ಮಾಡಿ. ಅಥವಾ 6 ಪಾರ್ಟ್ ಮಾಡ್ಕೊಳಕ್ಕಾಗತ್ತಾ? ಅಥವಾ ಭಾಗ ಮಾಡ್ಕೊಳ್ಳಿ. ಈ ದಿನ 12, ನಾಳೆ ದಿನ 12. ಅಥವಾ ನೀವು 4 ದಿನ ಮಾಡ್ಕೊಳ್ತೀರಾ, 6 ದಿನ 6 ಪಾರ್ಟ್ಗಳನ್ನ 4 ದಿನ ಮಾಡ್ಕೊಳ್ತಾ ಬನ್ನಿ. ಒಟ್ಟಲ್ಲಿ ಮಾಡ್ಬೇಕು. ಆಗ ನಿಮ್ಮ ಶರೀರದಲ್ಲಿರುವಂತಹ ಎನರ್ಜಿಗಳೆಲ್ಲವೂ ಕೂಡ ಖಾಲಿ ಆಗ್ತಾ ಬರುತ್ತೆ. ಕ್ಲೆನ್ಸ್ ಅಂತ ಹೇಳ್ತೀವಿ, ಕ್ಲೀನ್ ಆಗ್ತಾ ಬರುತ್ತೆ. ಇರೋದು 2 ಎನರ್ಜಿ. ಎಲ್ಲವೂ ಕೂಡ ನೆಗೆಟಿವ್ಸ್ ಎಲ್ಲ ಬ್ಲಾಕ್, ಪಾಸಿಟಿವ್ ಎಲ್ಲ ವೈಟ್. ಯಾವುದೇ ನೆಗೆಟಿವ್ ಇರ್ಲಿ ಅದು ಬ್ಲಾಕ್ ಅಲ್ಲಿ ನೋಡ್ಬೇಕು ನಾವು. ಆ ಪರಮಾತ್ಮನ ಪ್ರಕಾಶ ಯಾವಾಗ್ಲೂ ಕೂಡ ವೈಟ್ ಅಲ್ಲಿ ಇರುತ್ತೆ. ಇದೊಂದು. ಇದಾದ ನಂತರ ನಮ್ಮ ಆಭಾ ಮಂಡಲವನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳಿರುತ್ತಲ್ಲ, ಈ ತುದಿಯ ಭಾಗವನ್ನ ಒಂದೇ ದೃಷ್ಟಿಯಿಂದ ಒಂದೇ ಕಡೆ ನಿಲ್ಲಿಸಿ ನಾವು ನೋಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಪ್ರಯತ್ನ ಮಾಡಿ ನೀವು ನೋಡಬಹುದು. ಇದು ಒಂದು ವಿಧಾನ. ಮತ್ತೊಂದು ವಿಧಾನ ಏನು, ನಮ್ಮ 5 ಬೆರಳುಗಳ ಮಧ್ಯ ಭಾಗದಲ್ಲಿ ಸಂಧಿ ಬರುತ್ತಲ್ಲ, ಸೆಂಟ್ರ್ ಅಲ್ಲಿ ಮಧ್ಯ ಭಾಗ ಒಂದೇ ಕಡೆ ಯಾವ್ದಾದ್ರು ಒಂದು ಬೆರಳಿನ ಕಡೆ ನಿಮ್ಮ ಒಂದೇ ಫೋಕಸ್ ಅನ್ನ ಇಟ್ಟು ನಿಮ್ಮ ದೃಷ್ಟಿಯನ್ನ ಮತ್ತೆ ಮತ್ತೆ ಅಲುಗಾಡಿಸಬಾರ್ದು. ಒಂದೇ ಕಡೆ ನೀವು ನೋಡ್ತಾ ಬಂತು ಅಂತ ಹೇಳಿದ್ರೆ ನಿಮ್ಮ ಆಭಾ ಮಂಡಲ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದು 2ನೇ ವಿಧಾನ. ಮತ್ತೊಂದು ವಿಧಾನ ಯಾವುದು ಅಂತ ಹೇಳಿದ್ರೆ, ನಮ್ಮ ಇಲ್ಲಿ ಸ್ವಾದಿಷ್ಠಾನ ಚಕ್ರ ಬರುತ್ತಲ್ಲ, ಇಲ್ಲಿ ನಾವು ನಮ್ಮ ಕನ್ನಡಿಯ ಮುಂದೆ ನಿಂತು, ಈಗ ಇಲ್ಲೊಂದು ಸೆಂಟರ್ ಕರೆಕ್ಟ್ ಆಗಿ ಮಧ್ಯದಲ್ಲಿ ನಾವು ಅದನ್ನೇ ನಮ್ಮ ಕನ್ನಡಿ ಒಳಗಡೆ ನಿಂತ್ಕೊಂಡು ನಾವು ಅಲ್ಲಿರುವ ಆ ಪ್ರತಿಬಿಂಬದಲ್ಲಿ ನಾವು ನೋಡ್ತಾ ಬರ್ಬೇಕು. ಫೋಕಸ್ ಒಂದೇ ಕಡೆ ನಾವು ನೋಡ್ಬೇಕು. ನಮ್ಮ ಇದನ್ನ ಅಲುಗಾಡಿಸಬಾರ್ದು, ರೆಪ್ಪೆಗಳನ್ನ ಅಲುಗಾಡಿಸಬಾರ್ದು, ದೃಷ್ಟಿಯನ್ನು ಕೂಡ ನಾವು ಬದಲಾವಣೆ ಮಾಡಬಾರ್ದು. ಆಗ ನಮ್ಮ ಆಭಾ ಮಂಡಲ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲವನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡಿ ಟೆಸ್ಟ್ ಮಾಡಿ ನೋಡ್ಬೇಕು. ನೀವು ಕಾಣಿಸುತ್ತಾ, ಕಾಣಿಸಲ್ವಾ, ಹೇಗಿದೆ? ನಮ್ಮ ರಕ್ಷಣಾ ಕವಚ ಅಥವಾ ನಮ್ಮ ಆಭಾ ಮಂಡಲ ಕಡಿಮೆ ಇದೆ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಕಾಣಿಸೋದಿಲ್ಲ ನಮ್ಗೆ. ಇದನ್ನ ನೀವು 1 ತಿಂಗಳು ಪ್ರಾಕ್ಟೀಸ್ ಮಾಡಿ, 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಚೆಕ್ ಮಾಡ್ಬೋದು. ಇವತ್ತು ಡೇಟನ್ನ ಬರ್ದಿಟ್ಕೊಳ್ಬೇಕಾದ್ರೆ, ಈ ದಿನ ನಾನು ರೇಖೆ ಕಲಿಯಕ್ಕೆ ಬಂದಿದ್ದೀನಿ, ಅದಾದ ನಂತರ ನನ್ನ ಜೀವನದಲ್ಲಿ ಹೇಗೆ ಪರಿವರ್ತನೆ ಆಗ್ತಿದೆ ಅಂತ ಹೇಳಿ ನೀವು ನೋಡ್ತಾ ಬಂತು ಅಂದ್ರೆ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಬರುತ್ತೆ. ಇದು ಒಂದು ನಿಯಮಗಳು, ಅಂದ್ರೆ ನಮ್ಮ ಎನರ್ಜಿ ಸೆಂಟರ್ಸ್ ಗಳಲ್ಲಿರುವಂತಹ ನಿಯಮಗಳು ಹೇಗಿರುತ್ತೆ, ಯಾವ ರೀತಿ ನಮ್ಮನ್ನ ಅದು ರಕ್ಷಣೆಯನ್ನ ಮಾಡ್ಕೊಳ್ಳೋದು, ನಾವು ಯಾವ ರೀತಿ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು, ಶುದ್ಧೀಕರಣ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಗಳಿದೆಯಾ ನಿಮ್ಗೆ? ಸಿಂಪಲ್ ಆಗಿ, ತುಂಬಾ ಸರಳವಾಗಿ ನಿಮ್ಗೆ ಸುತ್ತಿ ಬಳಸಿ ಹೇಳಲ್ಲ ನಾನು. ಕಾರಣ ಏನು, ನಮ್ಗೆ ನಾವ್ ಎಲ್ಲಿದ್ದೀವಿ, ಏನ್ ರೆಡಿ ಮಾಡ್ಕೊಳ್ಬೇಕು, ಯಾವ್ದು ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಕೆಲಸವನ್ನ ನೀವು ಆರಾಮ್ಸೆ ಮಾಡ್ಕೊಳ್ತಾ ಬರ್ತೀರಾ.